ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ.ಕೆ ಸ್ಟಡಿ ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ಕ್ರೀಡಾ ಪ್ರಚಲಿತ ಘಟನೆಗಳನ್ನು ಒಂದೊಂದಾಗಿ ನೋಡೋಣ ಸ್ನೇಹಿತರೆ. ಅದರಲ್ಲೂ ಕ್ರೀಡೆಯಲ್ಲಿ ಪ್ರಮುಖವಾಗಿ ಕೇಳುವಂಥ ಪ್ರಶ್ನೆಗಳು ಯಾವುದಪ್ಪ ಅಂದ್ರೆ ಅದು ಕ್ರಿಕೆಟ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ. ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಇತ್ತೀಚೆಗೆ ನಡೆದಂಥ ಕ್ರಿಕೆಟ್ ಟೂರ್ನಮೆಂಟ್ ಆಗಿರ್ಬೋದು, ಅದರಲ್ಲಿ ಚಾಂಪಿಯನ್ ಯಾರಾಗಿದ್ದಾರೆ ಮತ್ತು ಯಾರು ಸರಣಿ ಶ್ರೇಷ್ಠ, ಪಂದ್ಯ ಶ್ರೇಷ್ಠ ಎಲ್ಲದರ ಕುರಿತು ಈ ಒಂದು ವಿಡಿಯೋದಲ್ಲಿ ವಿವರಣಾತ್ಮಕ ನೋಡೋಣ ಸ್ನೇಹಿತರೆ. ಈ ಮೊದಲನೇದಾಗಿ ನೋಡಿದ್ರೆ 2026ರ ICC ಪುರುಷರ T20 ವಿಶ್ವಕಪ್ 2026ರ ICC ಪುರುಷರ T20 ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಯಾವ ಸ್ನೇಹಿತರೆ, ಅದು 20 ಓವರಿನ ಮ್ಯಾಚ್ ಇರುತ್ತೆ. 2020 ವಿಶ್ವಕಪ್ ಟೂರ್ನಮೆಂಟ್ ನಡೆದಿತ್ತು. ಹಾಗಾದ್ರೆ ಆತಿಥ್ಯ ಯಾವ ದೇಶದಲ್ಲಿ, ಇದು ಕೂಡ ಪ್ರಶ್ನೆ ಆಗುತ್ತೆ. ಆತಿಥ್ಯ ಯಾವ ದೇಶಪ್ಪ ಅಂದ್ರೆ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜನೆ ಮಾಡದಂತ ಒಂದು ಟೂರ್ನಮೆಂಟ್ ಅದು ಭಾರತ ಮತ್ತು ಶ್ರೀಲಂಕಾ. ಹಾಗಾದ್ರೆ ಯಾರಪ್ಪ ಈ ಒಂದು ಟೂರ್ನಮೆಂಟ್ ದಲ್ಲಿ ಚಾಂಪಿಯನ್ ಆದವರಪ್ಪ ಅಂದ್ರೆ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ತಂಡವನ್ನು 96 ರನ್ಗಳ ಸೋಲಿಸಿ 3ನೇ ಬಾರಿ ಏನಾಯ್ತು ವಿಶ್ವಕಪ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿತ್ತು. ಸ್ನೇಹಿತರೆ, ಯಾರಪ್ಪ ಚಾಂಪಿಯನ್ ಅಂದ್ರೆ ಆತಿಥೇಯ ದೇಶ ಯಾವುದು ಭಾರತ ತಂಡ. ನಮ್ಮ ಭಾರತೀಯ ಕ್ರಿಕೆಟ್ ತಂಡ ಈ ಸಲ ಚಾಂಪಿಯನ್ ಆಗಿದೆ. ಯಾರಿಗೆ ಸೋಲಿಸೋದು? ನ್ಯೂಜಿಲೆಂಡ್ ಸೋಲಿಸಿ ಎಷ್ಟನೇ ಬಾರಿ ಗೆದ್ದಾರೆ ಈ ಪ್ರಶಸ್ತಿ? 3ನೇ ಬಾರಿಗೆ ಈ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾದ್ರೆ ಇದಕ್ಕೆ ಮುಂಚೆ 2 ಪ್ರಶಸ್ತಿಗಳನ್ನ ಗೆದ್ದೆವು. ಯಾವಾಗಪ್ಪ ನೋಡೋದು ಸ್ನೇಹಿತರೆ? ಮೊದಲನೇದಾಗಿ 2007ರಲ್ಲಿ ಏನು ಚೊಚ್ಚಲ ಮೊದಲ ಬಾರಿಗೆ T20 ವಿಶ್ವಕಪ್ ಪ್ರಾರಂಭವಾಗೋದೇ 2007ರಲ್ಲಿ. ಅವಾಗ ಗೆದ್ದದು ಕೂಡ ಭಾರತ ಅಂತ ಕರಿತೇವೆ. ಯಾರಪ್ಪ ಅವಾಗ ಕ್ಯಾಪ್ಟನ್ ಇದ್ರು ಅಂದ್ರೆ MS ಧೋನಿ ಅವರು ಕ್ಯಾಪ್ಟನ್ ಇದ್ರು. ಇನ್ನು 2ನೇ ಬಾರಿಗೆ ಗೆದ್ದದು 2024ರಲ್ಲಿ ಗೆದ್ದಿದ್ದಾರೆ. ಅವಾಗ ಕ್ಯಾಪ್ಟನ್ ಇದ್ದರು ರೋಹಿತ್ ಶರ್ಮಾ ಅಂತ ಕರಿತೇವೆ ಸ್ನೇಹಿತರೆ. ಯಾರು? ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಇದ್ರು. ಇನ್ನು 3ನೇ ಬಾರಿಗೆ ಈ ಸಲ 2026ರಲ್ಲಿ ಗೆದ್ದೆವು. ಈ ಬಾರಿ ಯಾರು ಕ್ಯಾಪ್ಟನ್ ಇದ್ದಾರಪ್ಪ ಅಂದ್ರೆ ಅದು ಸೂರ್ಯಕುಮಾರ್ ಯಾದವ್, SKY ಅಂತ ಕರಿತೇವಲ್ಲ, ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಗೆದ್ದಿದೆ. ಹಾಗಾಗಿ ಭಾರತ ಕ್ವಶನ್ ಕೇಳ್ತಾನೆ, ಇಲ್ಲಿವರೆಗೆ ಎಷ್ಟು T20 ವಿಶ್ವಕಪ್ ಗೆದ್ದಿದೆ ಅಂದ್ರೆ 3 ಬಾರಿ ಗೆದ್ದಿದೆ ಅಂತ ಕರಿತೀವಿ. ಹಾಗಾದ್ರೆ ಸರಣಿ ಶ್ರೇಷ್ಠ ಪ್ಲೇಯರ್ ಆಫ್ ದ ಮ್ಯಾಚ್ ಸಿರೀಸ್ ಅಂತ ಪ್ರಶಸ್ತಿ ಯಾರಿಗೆ ಹೋಗ್ಯದಪ್ಪ ಈ ಬಾರಿ ಅಂದ್ರೆ ಅದು ಸಂಜು ಸ್ಯಾಮ್ಸನ್ ಅವರು. ಟೂರ್ನಿಯಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡಿರುವಂತ ಸಂಜು ಸ್ಯಾಮ್ಸನ್ ಅವರಿಗೆ ಸರಣಿ ಶ್ರೇಷ್ಠ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿ ಕೊಟ್ಟರು. ಯಾರಿಗೆ? ಸಂಜು ಸ್ಯಾಮ್ಸನ್ ಅವರಿಗೆ. ಇನ್ನು ಅದೇ ರೀತಿ ಇನ್ನೊಂದು ಕ್ರಿಕೆಟ್ನ ದೊಡ್ಡ ಟೂರ್ನಮೆಂಟ್ ಯಾವ್ದಪ್ಪ ಅಂದ್ರೆ ಅದು IPL ಅಂತ ಕರಿತೀವಿ ಸ್ನೇಹಿತರೆ. IPL 2026 IPL ಕರಿತೀವಿ. 2026ರ IPL ಚಾಂಪಿಯನ್ ಯಾರಾಗಿದ್ದಾರಪ್ಪ ಅಂದ್ರೆ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. RCB ದವ್ರಿಗೆ ಗೆದ್ದಾರ ಸ್ನೇಹಿತರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಷ್ಟು ಕೋಟಿ ಬಹುಮಾನ ಕೊಟ್ಟಾರ ಅವರಿಗೆ? 20 ಕೋಟಿ ಬಹುಮಾನನ ಕೊಡಲಾಗಿದೆ. ಎಷ್ಟು? 20 ಕೋಟಿ ಬಹುಮಾನ ಅವರಿಗೆ ಕೊಡಲಾಗಿದೆ ಸ್ನೇಹಿತರೆ. ಅದೇ ರೀತಿ ರನ್ನರ್ಸ್ ಅಪ್ ಅಂದ್ರೆ ಫೈನಲ್ ಬಂದ ಸ್ವತಂತ್ರ ತಂಡ ಗುಜರಾತ್ ಟೈಟನ್ಸ್, ಅವರಿಗೂ ಕೂಡ 12.5 ಕೋಟಿ ರೂಪಾಯಿ ಬಹುಮಾನನ ಕೊಡಲಾಗಿದೆ. ಈಗ 2026ರ IPL ಕೇಳುವಂತ ಪ್ರಮುಖ ಪ್ರಶ್ನೆಗಳು: ಒಂದು, ಆರೆಂಜ್ ಕ್ಯಾಪ್ ಯಾರಿಗೆ ಕೊಡ್ತಾರೆ? ಅತಿ ಹೆಚ್ಚು ರನ್ 2026ರಲ್ಲಿ ಅಥವಾ ಪ್ರತಿ ವರ್ಷ ಟೂರ್ನಮೆಂಟ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರಿಗೆ ಆರೆಂಜ್ ಕ್ಯಾಪ್ ಪ್ರಶಸ್ತಿ ಇರ್ತದೆ. ಈ ಬಾರಿ ಯಾರಿಗೆ ಹೋಗ್ಯದದು? ವೈಭವ್ ಸೂರ್ಯವಂಶಿ. ಯಾವ ಟೀಮ್ನ ಆಟಗಾರರು? ರಾಜಸ್ಥಾನ್ ರಾಯಲ್ಸ್ ಆಟಗಾರ ಅಂತ ವೈಭವ್ ಸೂರ್ಯವಂಶಿ ಅವರು 776 ರನ್ ಗಳಿಸಿದ್ದಾರೆ. ಹೀಗಾಗಿ ಅವರಿಗೆ ಈ ಬಾರಿಯ ಆರೆಂಜ್ ಕ್ಯಾಪ್ ಹೋಗಿದೆ. ಯಾರಿಗೆ? ವೈಭವ್ ಸೂರ್ಯವಂಶಿ. ಇತ್ತೀಚೆಗೆ ಭಾರತದ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕೂಡ ಪದಾರ್ಪಣೆ ಮಾಡದಂತ ವೈಭವ್ ಸೂರ್ಯವಂಶಿ. ಯಂಗೆಸ್ಟ್ ಕ್ರಿಕೆಟರ್ ಡೆಬ್ಯೂ ಇನ್ ಇಂಡಿಯನ್ ಕ್ರಿಕೆಟ್ ಟೀಮ್ ಯಾರಪ್ಪ ಅಂದ್ರೆ ಅದು ವೈಭವ್ ಸೂರ್ಯವಂಶಿ. ಅತಿ ಸಣ್ಣ ವಯಸ್ಸಿಗೆ ಪದಾರ್ಪಣೆ ಮಾಡಿರೋ ವೈಭವ್ ಸೂರ್ಯವಂಶಿ ನಾವು ಕರಿತೀವಿ. ಇನ್ನು ಪರ್ಪಲ್ ಕ್ಯಾಪ್ ಕೊಡ್ತಾರೆ ಸ್ನೇಹಿತರೆ. ಯಾರಿಗೆ? ಅತಿ ಹೆಚ್ಚು ವಿಕೆಟ್ ತೆಗೆದವರಿಗೆ ಪರ್ಪಲ್ ಕ್ಯಾಪ್. ಈ ಬಾರಿಯ ಪರ್ಪಲ್ ಯಾರಿಗೆ? ಕಗಿಸೋ ರಬಾಡ ಗುಜರಾತ್ ಟೈಟನ್ಸ್ ಆಟಗಾರಿಗೆ ಹೋಗಿದೆ. 29 ವಿಕೆಟ್ ತೆಗೆದಾರೆ. ಇನ್ನು MVP ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಅಂತ ಕರೀತಾರೆ. ಅದು ಕೂಡ ವೈಭವ್ ಸೂರ್ಯವಂಶಿಗೆ ಹೋಗಿದೆ. ಅದೇ ರೀತಿ ಎಮರ್ಜಿಂಗ್ ಪ್ಲೇಯರ್, ಇದು ಕೂಡ ವೈಭವ್ ಸೂರ್ಯವಂಶಿ. ಅತಿ ಹೆಚ್ಚು ಪ್ರಶಸ್ತಿಗಳು ಈ ಬಾರಿ ವೈಭವ್ ಸೂರ್ಯವಂಶಿಗೆ ಹೋಗ್ಯಾರ. ಬಟ್ ಅವ್ರ ತಂಡ ಚಾಂಪಿಯನ್ ಆಗಿಲ್ಲ, ಕರೆ
ಬಟ್ ಆದ್ರೂ ಕೂಡ ಪ್ರಶಸ್ತಿಗಳು ಅತಿ ಹೆಚ್ಚು ಅವ್ರಿಗೆ ಹೋಗೋದು ಕರಿತೀವಿ. ಇನ್ನು ಫೈನಲ್ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗೆ ಹೋಗ್ಯದಪ್ಪ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಯಾವ ತಂಡದವರು? RCBದವರು. ಅಮೋಘ 75 ರನ್ ಹೊಡಿತಾರೆ ಸ್ನೇಹಿತರೆ. ಹೀಗಾಗಿ ಅವರಿಗೆ ಫೈನಲ್ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಕೊಟ್ಟಾರ. ಯಾರಿಗೆ? ವಿರಾಟ್ ಕೊಹ್ಲಿ. ಕಿಂಗ್ ಕೊಹ್ಲಿ ಅಂತ ಕರಿತೀವಿ. ಯಾಕಪ್ಪ ಇವರನ್ನು ಕರಿತೀವಿ ಅಂದ್ರೆ IPLನಲ್ಲಿ 9,000ಕ್ಕಿಂತ ಹೆಚ್ಚು ರನ್, ಅತಿ ಹೆಚ್ಚು ರನ್ ಹೊಡೆದಂಥವ್ರು ಯಾರಪ್ಪ ಅಂದ್ರೆ ಅವರು ವಿರಾಟ್ ಕೊಹ್ಲಿ ಅಂತ ನಾವು ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, WPL ಅಂದ್ರೆ ಅದೇ ರೀತಿ WPL ಮೇಲೂ ಕ್ವಶನ್ ಕೇಳ್ತಾನೆ. IPL ಪುರುಷರ ಲೀಗ್ ಆದ್ರೆ ಅದೇ WPL ಮಹಿಳೆಯರ ಲೀಗ್ ಕೂಡ ಕರೀತಾನೆ ಸ್ನೇಹಿತರೆ. WPL ಈ ಬಾರಿಯ ಚಾಂಪಿಯನ್ ಯಾರಾಗಿದಾರಪ್ಪ ಅಂದ್ರೆ ಅದು ಸಹಿತ ನೋಡಿದ್ರೆ ಅದು ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಕರೀತಾರೆ ಸ್ನೇಹಿತರೆ. ಎರಡೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರದವರೇ ಗೆದ್ದಿದ್ದಾರೆ. ಆ ಕಡೆ ಪುರುಷರ ತಂಡ, ಈ ಕಡೆ ಮಹಿಳೆಯರ ತಂಡ 2026 ಚಾಂಪಿಯನ್. ಇದು ಎಷ್ಟನೇ ಬಾರಿ ಗೆದ್ದಿತಾ ಇದ್ದಾರೆ ಇವರು? 2ನೇ ಬಾರಿ. RCB ಪುರುಷರ ತಂಡ ಇದುವರೆಗೆ IPL 2 ಬಾರಿ ಸತತವಾಗಿ ಗೆದ್ದಾರೆ. ಮಹಿಳೆಯರು ಕೂಡ 2 ಸಲ ಗೆದ್ದಾರೆ. ಆ ರೀತಿ ಫೈನಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಸೋಲಿಸಿ RCB ಚಾಂಪಿಯನ್ ಆಗಿದೆ. ಹಾಗಾದ್ರೆ ಫೈನಲ್ನಲ್ಲಿ ಪಂದ್ಯ ಶ್ರೇಷ್ಠ ಯಾರಪ್ಪ ಅಂದ್ರೆ ಅದು RCBಯ ನಾಯಕಿಯಾದಂಥ ಸ್ಮೃತಿ ಮಂದಾನ ಅವರಿಗೆ ಈ ಪ್ರಶಸ್ತಿ ಒಲಿದು ಬಂದಿದೆ. ಇನ್ನು ಟೂರ್ನಿಯಲ್ಲಿ ಪ್ರಮುಖ ಪ್ರಶಸ್ತಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಸೋಫಿಯಾ ಡಿವೈನ್ ಅನ್ನೋರಿಗೆ ಗುಜರಾತ್ ಟೈಟನ್ಸ್. ಇವರು ಮ್ಯಾನ್ ಆಫ್ ದ ಟೂರ್ನಮೆಂಟ್ ಮಹಿಳೆ ಯಾರಪ್ಪ ಇಡೀ ಟೂರ್ನಮೆಂಟ್ದಾಗ ಅಂದ್ರೆ ಅದು ಸೋಫಿಯಾ ಡಿವೈನ್. ಅತಿ ಹೆಚ್ಚು ರನ್ ಸ್ಮೃತಿ ಮಂದಾನ್ ಅವ್ರು ಹೊಡೆದಾರ. ಫೈನಲ್ನಲ್ಲಿ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡಾರ. ಅತಿ ಹೆಚ್ಚು ವಿಕೆಟ್ ಕೂಡ ಯಾರು ತೊಗೊಂಡಾರ? ಅವರು ಸೋಫಿಯಾ ಡಿವೈನ್ ಆಯ್ತಾ. ಏನು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅದರಲ್ಲ ಸೋಫಿಯಾ ಡಿವೈನ್ ಅಂತ ಕರಿತೀವಲ್ಲ, ಇವರಿಗೆ ಅತಿ ಹೆಚ್ಚು ವಿಕೆಟ್ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ಹಾಗಾದ್ರೆ WPL ನೋಡಿ ಸ್ನೇಹಿತರೆ, IPL ಪ್ರಾರಂಭ ಆಗೋದು ನಿಮಗೆ ಗೊತ್ತಿದೆ 2008. ಬಟ್ WPL ಶುರು ಮಾಡೋದು 2023ರಿಂದ ಇದನ್ನು ಚಾಲೂ ಮಾಡಲಾಗಿದೆ. ಮೊದಲ ಚಾಂಪಿಯನ್ ಫಸ್ಟ್ ಗೆದ್ದವರು ಯಾರಪ್ಪ ಅನ್ನೋದು ಮುಂಬೈ ಇಂಡಿಯನ್ಸ್ ಮಹಿಳೆಯರು ಗೆದ್ದಿದ್ದಾರೆ. ಇನ್ನು 2ನೇ ಬಾರಿ ಗೆದ್ದಂಥವರು RCB. ಇದುವರೆಗೆ RCB 2 ಬಾರಿ, ಮುಂಬೈ ಇಂಡಿಯನ್ಸ್ 2 ಬಾರಿ ಮಹಿಳೆಯರು. ಇದು ಮಹಿಳಾ ಕ್ರಿಕೆಟ್ ತಂಡದ ಒಂದು WPL ಸಾಧನೆ. ಇನ್ನು ಪುರುಷರ IPL ಕ್ರಿಕೆಟ್ ಬಂದರೆ CSK ಮತ್ತು MI ಮುಂಬೈ ಇಂಡಿಯನ್ಸ್ದವರು ಇಬ್ಬರು ಕೂಡ 5 ಬಾರಿ ಟ್ರೋಫಿಯನ್ನು ಗೆದ್ದಂತಾರೆ. ಇನ್ನು ಪುರುಷರ RCB ತಂಡ ಇದುವರೆಗೆ 2 ಬಾರಿ ಸತತವಾಗಿ ಗೆದ್ದಾರ ನಾವು ಹೇಳ್ತೇವೆ. ಇನ್ನು BCCI ಪ್ರಶಸ್ತಿ, ಇತ್ತೀಚೆಗೆ BCCI ತನ್ನ ಪ್ರಶಸ್ತಿಗಳನ್ನು ಘೋಷಣೆ ಮಾಡ್ಯದ. ಆ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟಾರ ಅದರ ಮೇಲೆ ಪ್ರಶ್ನೆಗಳು ಕೇಳ್ತಿರ್ತಾನ. ಅದಕ್ಕೆ ನೆನಪಿಡಬೇಕು. ನೋಡ್ರಿ ಯಾವ ಪ್ರಶಸ್ತಿ ಕೊಟ್ಟಾರಪ್ಪ. ಮೊದಲನೇದಾಗಿ ನೋಡಿದಾರ ಅತ್ಯುತ್ತಮ ಅಂತಾರಾಷ್ಟ್ರೀಯ ಪುರುಷರ ಕ್ರಿಕೆಟಿಗ ಅಂದ್ರೆ ಭಾರತ ತಂಡದ ಪರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠ ಸಾಧನೆ ಮಾಡಿದವರಿಗೆ ಈ ವರ್ಷದ ಪ್ರಶಸ್ತಿ ಕೊಡ್ತಾರೆ. ಅದರ ಹೆಸರು ಪಾಲಿ ಉಮಿರ್ಗರ್ ಅಂತ ಕರೀತಾರೆ. ಪಾಲಿ ಉಮಿರ್ಗರ್ ಅಂತಾರೆ. ಭಾರತ ತಂಡದ ಒಂದು ಮಾಜಿ ಕ್ರಿಕೆಟ್ ಆಟಗಾರರು. ಇವರ ಹೆಸರಿನಲ್ಲಿ ಒಂದು ಅತ್ಯುತ್ತಮ ಪುರುಷ ಕ್ರಿಕೆಟ್ ಪ್ರಶಸ್ತಿ ಕೊಡ್ತೇವೆ. ಈ ಬಾರಿಯ ಪ್ರಶಸ್ತಿ ಯಾರಿಗೆ ಹೋಗ್ಯದ? ಶುಭಮನ್ ಗಿಲ್. ಭಾರತ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಆದಂತ ಶುಭಮನ್ ಗಿಲ್ ಅವರಿಗೆ ಈ ಪ್ರಶಸ್ತಿ ಹೋಗಿದೆ. ಇನ್ನು ಅತ್ಯುತ್ತಮ ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟಿಗ ಪ್ರಶಸ್ತಿ ಯಾರಿಗೆ ಹೋಗ್ಯದ ಅಂದ್ರದು ಸ್ಮೃತಿ ಮಂದಾನ್ ಅವರಿಗೆ ಹೋಗ್ಯದ, ಮಹಿಳೆಯರಲ್ಲಿ ಅತ್ಯುತ್ತಮ ಸಾಧನೆ ಮಾಡೋದಕ್ಕ. ಇನ್ನು ಕರ್ನಲ್ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿ ಈ ಬಾರಿ ನಮ್ಮ ಕ್ರಿಕೆಟ್ನ ವಾಲ್ ಅಂತ ಕರಿತೀವಿ ರಾಹುಲ್ ದ್ರಾವಿಡ್ ಅವರಿಗೆ ಈ ಬಾರಿ ಕೊಡಲಾಗಿದೆ. ಇನ್ನು ಕರ್ನಲ್ CK ನಾಯ್ಡು ಇನ್ನೊಂದು ಜೀವಮಾನ ಸಾಧನೆ ಪ್ರಶಸ್ತಿ ರೋಜರ್ ಬಿನ್ನಿ ಅವರಿಗೂ ಕೂಡ ಕೊಡಲಾಗಿದೆ. ಇನ್ನು BCCI ಮಹಿಳಾ ಜೀವಮಾನ ಸಾಧನೆ ಪ್ರಶಸ್ತಿ ಮಿತಾಲಿ ರಾಜ್, ಭಾರತ ಮಹಿಳಾ ಕ್ರಿಕೆಟ್ ತಂಡದ ಮಾಜಿ ನಾಯಕಿ ಇವರಿಗೂ ಕೂಡ ಕೊಡಲಾಗಿದೆ. ಇನ್ನು ಅತ್ಯುತ್ತಮ ಅಂತಾರಾಷ್ಟ್ರೀಯ ಡೆಬ್ಯೂ ಪದಾರ್ಪಣೆ ಮಾಡಿದ ಪುರುಷ ಕ್ರಿಕೆಟ್ ಯಾರಪ್ಪ ಅಂದ್ರೆ ಹರ್ಷಿತ್ ರಾಣಾ ಅವರಿಗೆ ಕೊಟ್ಟಿದ್ದೇವೆ. ಇನ್ನು ಅತ್ಯುತ್ತಮ ಅಂತಾರಾಷ್ಟ್ರೀಯ ಪದಾರ್ಪಣೆ ಮಹಿಳೆ ಪ್ರಶಸ್ತಿ ಎನ್ ಶ್ರೀ ಚರಣಿ ಅನ್ನೋರಿಗೆ ಈ ಬಾರಿಯ ಪ್ರಶಸ್ತಿ ಕೊಟ್ಟಾರ. ಇನ್ನು ICC ಹಾಲ್ ಆಫ್ ಫೇಮ್ ಅಂತ ಬರ್ತದೆ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಸಾಧನೆ ಮಾಡಿದವರಿಗೆ ಗುರುತಿಸಲಿಕ್ಕೆ ICC ಹಾಲ್ ಆಫ್ ಫೇಮ್ ಅಂತ ಒಂದು ಪಟ್ಟಿಯನ್ನು ರೆಡಿ ಮಾಡ್ಯಾರ. ಈ ಬಾರಿ ಈ ಪಟ್ಟಿಗೆ ಭಾರತದ ಯಾವ ಆಟಗಾರನ ಸೇರಿಸಿರೋದು ಸೌರವ್ ಗಂಗೂಲಿ ಅವರನ್ನ ಈ ICC ಹಾಲ್ ಆಫ್ ಫೇಮ್ಗೆ ಸೇರಿಸಲಾಗಿದೆ. ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕರಾದಂತ ಯಾರು? ಸೌರವ್ ಗಂಗೂಲಿ ಅವರು.
ಇವರಿಗೆ ICC ಹಾಲ್ ಆಫ್ ಫೇಮ್ ಪ್ರಶಸ್ತಿ ಪಟ್ಟಿಗೆ ಸೇರಿಸಲಾಗಿದೆ. ಇನ್ನು BBC ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ ಆಫ್ ದಿ ಇಯರ್ 2025 ಅಂದರೆ BBC ಇಂಡಿಯನ್ ಒಂದು ಸ್ಪೋರ್ಟ್ಸ್ ಪ್ರಕಾರ 2025 ಅತ್ಯುತ್ತಮ ಮಹಿಳೆ ಕ್ರಿಕೆಟರ್ ಯಾರಪ್ಪ ಅಂದ್ರೆ ಅದು ಸ್ಮೃತಿ ಮಂದಾನ್ ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟರು. ಇದು 2026 ಪ್ರದಾನ ಮಾಡ್ಯಾರ, ಬಟ್ ಪ್ರಶಸ್ತಿ 2025 ಅಂತ ಹೇಳ್ತೀವಿ. ಇನ್ನು ಮುಂಬರುವ ಪ್ರಮುಖ ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೂರ್ನಮೆಂಟ್ಗಳು ಸ್ನೇಹಿತರೆ, ಇವುಗಳ ಮೇಲೂ ಪ್ರಶ್ನೆ ಕೇಳ್ತಿರ್ತಾನ. ಇನ್ನು ಮುಂದೆ ಯಾವ್ಯಾವ ಟೂರ್ನಮೆಂಟ್ ಇದೆ ಭಾರತದ ಅಂತೇಳಿ ಅದು ಕೂಡ ಕೇಳ್ತಿರ್ತಾನೆ, ನೆನಪಿಡ್ಬೇಕು. ಹಾಗಾದ್ರೆ ಮೊದಲನೇ ಟೂರ್ನಮೆಂಟ್ ಯಾವಪ್ಪ ಅಂದ್ರೆ ಅದು 2000 ವೆರಿ ಇಂಪಾರ್ಟೆಂಟ್ 2027 ಪುರುಷರ ಏಕದಿನ ಓಡಿ ವಿಶ್ವಕಪ್ ಅಂತ ಕರಿತೀವಿ. ಎಲ್ಲಿ ನಡೀತಪ್ಪ? ಆತಿಥೇಯ ರಾಷ್ಟ್ರಗಳು ಈ ಸಲ ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ, ನಮಿಬಿಯಾ ಈ 3 ರಾಷ್ಟ್ರಗಳಲ್ಲಿ ICC ಪುರುಷರ ಏಕದಿನ ವಿಶ್ವಕಪ್ ನಡೆಯಲಿದೆ. ಇನ್ನು ಮುಂಬರುವ ICC ಪುರುಷರ T20 ವಿಶ್ವಕಪ್ 2028 ನಡೀತದೆ. ಅದಕ್ಕೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಜಂಟಿ ಆತಿಥ್ಯನ ವಹಿಸಿವೆ. ಇನ್ನು ICC ಮಹಿಳೆಯರ T20 ವಿಶ್ವಕಪ್ 2026 ಇತ್ತೀಚೆಗೆ ಮುಗಿತು, ಕೆಲವೇ ದಿನಗಳ ಹಿಂದೆ ಮುಗಿದ. ಇಂಗ್ಲೆಂಡ್ ಮತ್ತು ವೇಲ್ಸ್ ನಡೆದಿತ್ತು. ಚಾಂಪಿಯನ್ ತಂಡವಾಗಿ ಯಾರು ಗೆದ್ದಿದ್ದಾರೆ ಈ ಸಲ? ಅದು ಆಸ್ಟ್ರೇಲಿಯಾ ಮಹಿಳೆಯರು. ಈ ಬಾರಿಯ T20 ವಿಶ್ವಕಪ್ ಚಾಂಪಿಯನ್ ಆಸ್ಟ್ರೇಲಿಯಾ ಮಹಿಳೆಯರ ಅಂತೇಳಿ ಕರಿತೀವಿ. ಪ್ರಮುಖವಾಗಿ ಬರುವಂತಹ ಮುಂಬರುವ ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೂರ್ನಮೆಂಟ್ಗಳು. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಭಾರತ ಕ್ರಿಕೆಟ್ ತಂಡ ಯಾವ ಕಪ್ಗಳನ್ನು ಗೆದ್ದಿದೆ ಅದು ಕೂಡ ಕೇಳ್ತಿರ್ತಾನೆ. ಇತ್ತೀಚಿನ ವರ್ಷ ಒಂದು 2-3 ವರ್ಷಗಳ ಸಾಧನೆ ಬಗ್ಗೆ ಕೇಳ್ತಿರ್ತಾನೆ, ನೆನಪಿಡಬೇಕು. ಮೊದಲನೇದಾಗಿ ICC ಪುರುಷರ T20 ವಿಶ್ವಕಪ್ 2024 ಈಗಾಗಲೇ ಡಿಸ್ಕಸ್ ಮಾಡಿರೋ ಸ್ನೇಹಿತರೆ. 2024ರಲ್ಲಿ ಒಂದು ಕಪ್ ಗೆದ್ದೇವೆ. ಅದೇ ರೀತಿ ICC ಚಾಂಪಿಯನ್ಸ್ ಟ್ರೋಫಿ 2025 ಕೂಡ ಭಾರತ ಚಾಂಪಿಯನ್ ಆಗಿದೆ. ಇದು ಕೂಡ ರೋಹಿತ್ ಶರ್ಮಾ ಯಾರು ಕ್ಯಾಪ್ಟನ್ ಗೆದ್ದಿರೋ? ರೋಹಿತ್ ಶರ್ಮಾ ಕ್ಯಾಪ್ಟನ್ ಅಲ್ಲಿ. ಇನ್ನು ICC ಪುರುಷರ T20 ವಿಶ್ವ 2020 ಭಾರತದಲ್ಲಿ ನಡೆದಿತ್ತು. ಇದು ಕೂಡ ಗೆದ್ದ ಯಾರ ನಾಯಕತ್ವದಲ್ಲಿ? ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ. ಇನ್ನು ಇದೇ ಮೊದಲ ಬಾರಿಗೆ ಫಸ್ಟ್ ಟೈಮ್ ಮಹಿಳೆಯರ ಕ್ರಿಕೆಟ್ ಇತಿಹಾಸದಲ್ಲಿ ICC ಮಹಿಳೆಯರ ಏಕದಿನ ವಿಶ್ವಕಪ್ ಕೂಡ ಭಾರತದ ಮಹಿಳೆಯರಿಗೆ ಗೆದ್ದರೆ. ಯಾವ ವರ್ಷದು? 2025ರಲ್ಲಿ. ಯಾರಪ್ಪ ಕ್ಯಾಪ್ಟನ್ ಯಾರಿದ್ರಪ್ಪ ಅದರಲ್ಲಿ? ಭಾರತ ಮಹಿಳಾ ತಂಡದು ಹರ್ಮನ್ ಪ್ರೀತ್ ಕೌರ್ ಅಂತ ಕರಿತೇವೆ. ಯಾರೇ? ಹರ್ಮನ್ ಪ್ರೀತ್ ಕೌರ್ ಅವರು ಭಾರತ ಮಹಿಳಾ ಕ್ರಿಕೆಟ್ ತಂಡದ ಒಂದು ನಾಯಕಿ. ಇವ್ರ ನಾಯಕತ್ವದಲ್ಲಿ ನಾವು ಗೆದ್ದೇವೆ ಅಂತ ಕರಿತೇವೆ. ಸ್ನೇಹಿತರೆ, ಇವೆಲ್ಲ ಕ್ರಿಕೆಟ್ ಸಂಬಂಧಪಟ್ಟಂತ ಪ್ರಮುಖ ಪ್ರಚಲಿತ ಘಟನೆಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.